ನಮಸ್ಕಾರ. ಇಂದಿನ ವಾರ್ತೆ ನೋಡುವ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ ಸುರೇಶ್ ನೇತೃತ್ವದ ನಿಯೋಗ ಶನಿವಾರ ನಟ ದರ್ಶನ್ ಗ್ಯಾಂಗ್ನಿಂದ ಕೊಲೆಗೀಡಾದ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿತು. ಈ ವೇಳೆ ಘಟನೆ ಕುರಿತು ಕ್ಷಮೆ ಕೋರಿದ ತಂಡ ಕುಟುಂಬದ ಜತೆಗೆ ಇರುವುದಾಗಿ ಧೈರ್ಯ ಹೇಳಿತು. ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ ಸುರೇಶ್, ಮಾಜಿ ಅಧ್ಯಕ್ಷ ಸಾರಗೋವಿಂದ, ವಾಣಿಜ್ಯ ಮಂಡಳಿ ಖಜಾನೆ ಜಯಸಿಂಹ, ಉಸ್ತುವಾರಿ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಚಿತ್ರದುರ್ಗದಲ್ಲಿ ನಾವು ಈ ತರಹದ ಸುದ್ದಿಗೋಷ್ಠಿ ಮಾಡಿದ್ದೇವೆ ಅಂದುಕೊಂಡಿರಲಿಲ್ಲ. ಅತ್ಯಂತ ದುಃಖಕರ ಸಂಗತಿ ಇದಾಗಿದೆ. ಯಾವುದೇ ಮಾಡಿದ್ರೂ ತಪ್ಪೇ. ವಾಣಿಜ್ಯ ಮಂಡಳಿ ಇಂಥ ತಪ್ಪುಗಳನ್ನು ಹಲವು ಬಾರಿ ಖಂಡಿಸಿದೆ. ರೇಣುಕಾಸ್ವಾಮಿ ನಿವಾಸಕ್ಕೆ ಹೋದಾಗ ದುಃಖದ ಪರ ನೋಡಿ ನಮಗೆ ಕಣ್ಣೀರು ಬಂತು. ನಾವು ಅವರಿಗೆ ಸಂತಾಪ ಹೇಳಲು ಬಂದಿದ್ದೇವೆ ವಿನಃ ಯಾವುದೇ ರಾಜಿಗಾಗಿ ಅಲ್ಲ. ರೇಣುಕಾಸ್ವಾಮಿ ಅವರ ಕುಟುಂಬದೊಂದಿಗೆ ಇಡೀ ಚಿತ್ರರಂಗ ನಿಲ್ಲಿದೆ ಎಂದು ಸುರೇಶ್ ಭರವಸೆ ನೀಡಿದರು. ತಲೆ ತಗ್ಗಿಸುವ ಕೆಲಸ ತಪ್ಪು ಮಾಡಿದವರ ಮನುಷ್ಯನ ಸಹಜ ಗುಣ. ಆದರೆ ಈ ರೀತಿ ಮಾಡಬಾರದಿತ್ತು. ಇದಕ್ಕೆ ಚಿತ್ರರಂಗ ಹೊಣೆ ಅಲ್ಲ. ಅವರೊಬ್ಬರಿದ್ದ ನಾವೆಲ್ಲ ತಲೆ ತಗ್ಗಿಸುವ ಕೆಲಸ. ಸಾರಗೋವಿಂದ ಫಿಲ್ಮ್ ಚೇಂಜರ್. ನಟ ದರ್ಶನ್ ಅಭಿಮಾನಿಯಿಂದ ಪಂಚರಂಗಡಿ ಅವರಿಗೆ ಬೆದರಿಕೆ. ನಟನನ್ನು ಟೀಕಿಸಿದ್ದಕ್ಕೆ ಬಡಪಾಯಿ ಮೇಲೆ ದಾದಾಗಿರಿ. ನಟ ದರ್ಶನನ್ನು ಸಾಮಾಜಿಕ ತಾಣದಲ್ಲಿ ಟೀಕಿಸಿದ್ದಕ್ಕೆ ಅವರ ಅಭಿಮಾನ ಬಳಗದ ಜಿಲ್ಲಾಧ್ಯಕ್ಷ ಪಂಚರಂಗಡಿ ಮಾಲೀಕನಿಗೆ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದ ಘಟನೆ ಹೋಗಿದೆ. ಈ ಸಂದರ್ಭ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡಿಸಿದ್ದಾರೆ. ಯಾದಗಿರಿ ನಗರದ ಗಂಗಾನಗರದಲ್ಲಿ ಅಭಿ ಎಂಬ ಯುವಕನ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲದಲ್ಲಿ ಬಾಸ್ ಯಾವ ಬಾಸ್, ತಂದೆ ತಾಯಿಗಳೇ ನಮಗೆ ಬಾಸ್ ಎನ್ನುವ ರೀಲ್ಸ್ ಮಾಡಿದ್ದಾನೆ. ಇದನ್ನು ಗಮನಿಸಿದ ಯಾದಗಿರಿ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ ಹೋಟೆಲ್ ರಾಜು ಎಂಬಾತನಿಗೆ ಕರೆ ಮಾಡಿ ಅಭಿಗೆ ಬೆದರಿಕೆ ಆಗಿದ್ದಾನೆ. ಪಂಚರಂಗಡಿ ಹಾಗೂ ಮನೆ ಎರಡನ್ನು ಸುಡುತ್ತೇನೆ ಎಂದು ಎದುರಿಸುವ ಫೋನ್ ಸಂಭಾಷಣೆಯುಳ್ಳ ಮುದ್ರಿಕೆ ನೀಡಿ ಠಾಣೆಗೆ ದೂರು ನೀಡಿದ್ದಾನೆ. ಹೋಟೆಲ್ ರಾಜು ಬೆದರಿಕೆ ಹಾಕಿರುವ ಆಡಿಯೋ ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿದ್ದು, ಈ ಸಂದರ್ಭ ನಗರದ ಪೊಲೀಸರು ರಾಜನನ್ನು ವಶಕ್ಕೆ ಪಡಿಸಿದ್ದಾರೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.